ಹಾಯ್ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರೂ? ಎಂತ ಗೊತ್ತುಂಟ, ಒಂದು ಕಡೆ ಎಕ್ಸಿಬಿಷನ್ ನಡೀತಾ ಉಂಟು, ಹಾಗೆ ಅಲ್ಲಿಗೆ ಬಂದದ್ದು. ತುಂಬ ಟೈಮ್ ಆಯಿತು ಎಲ್ಲಿ ಸಹ ಆಫರ್ ಆಗದೆ, ಒಂದು 3 ಮಂತ್ ಮೇಲೆ ಆಯಿತು ಅಂತ ಅನ್ನಿಸ್ತಾ ಉಂಟು. ಇಲ್ಲಿ ಮೇಯ್ನಾಗಿ ನಮಗೆ ದೇಶ ವಿದೇಶಗಳಿಂದ ಬರುವಂತಹ ಐಟಮ್ಸ್ಗಳು, ಹಾಗೆ ಫುಡ್ ಫೆಸ್ಟ್, ಫರ್ನಿಚರ್ ಐಟಮ್ಸ್ಗಳೆಲ್ಲ ನೋಡಲಿಕ್ಕೆ ಸಿಗ್ತದೆ. ಇಲ್ಲಿಗೆ ಬಂದು ನಾವು ಎಂತ ಸಹ ತಗೊಳ್ಳೇಬೇಕು ಅಂತೇನೂ ಇಲ್ಲ, ತಗೊಳ್ಳದೆ ಸಹ ಹೋಗ್ಬೋದು. ನೋಡಲಿಕ್ಕೆ ಎಂತ ಸಹ ಆಗಲಿಕ್ಕಿಲ್ಲ, ಹಾಗೆ ಬೇಕು ಅಂತಿದ್ರೆ ತಗೊಳ್ಬೋದು. ಇಲ್ಲಿ ಎಂಟ್ರಿ ಫೀಸ್ ಇರೋದು 50 ರುಪೀಸ್. ನೀವಿಲ್ಲಿ ನೋಡ್ತಾ ಇರ್ಬೋದು ಡೆಕೋರ್ ಐಟಮ್ಸ್ ಎಲ್ಲ ಒಳ್ಳೆ ಉಂಟು ನೋಡಲಿಕ್ಕೆ, ಹಾಗೆ ರೇಂಜ್ ಕೂಡ ಇರ್ಬೋದು ಅಷ್ಟೇ. ಈ ಎಕ್ಸಿಬಿಷನ್ ಶುರುವಾದದ್ದು 14ಕ್ಕೆ, ಅಂದರೆ ಫ್ರೈಡೇ, ಇನ್ನೂ 17ವರೆಗೆ ಉಂಟಿದು. ಯಾರೆಲ್ಲ ಹೋಗಲಿಲ್ಲ ಒಮ್ಮೆ ಹೋಗಿ, ಇಲ್ಲಿಗೆ ತುಂಬ ಒಳ್ಳೆ ಉಂಟು. ಮತ್ತು ಇದು ಎಲ್ಲಿ ನಡೀತಾ ಇರೋದು ಗೊತ್ತುಂಟಾ? ಪ್ಲೇಸ್ ಹೇಳ್ತೇನೆ, ನೋಟ್ ಮಾಡಿಟ್ಕೊಳ್ಳಿ. ಇದು ನಡೀತಾ ಇರೋದು ವನಿತಾ ಅಚ್ಯುತ ಪೈ ಕಾನ್ವೆನ್ಷನ್ ಸೆಂಟರಲ್ಲಿ. ಅಂದರೆ ಎಲ್ಲಿ ಆಗ್ತದೆ ಅಂತ ಹೇಳ್ತೇನೆ ನಿಮಗೆ. ಮೇರಿ ಹಿಲ್ಲಿಂದ ಪದವಿನಂಗಡಿಗೆ ಹೋಗುವಾಗ ಸಿಗ್ತದೆ ಇದು. ಈ ಮೇಳದ ಎಕ್ಸಿಬಿಷನ್ ಇದ್ದು ಹೆಸರಿಂದ ಗೊತ್ತುಂಟಾ? ಥೈಲ್ಯಾಂಡ್ ಇಂಟರ್ನ್ಯಾಷನಲ್ ಶಾಪಿಂಗ್ ಮೇಳ ಅಂತ. ಯುನೀಕ್ ಆಗಿರುವಂತಹ ಫೋಟೋ ಫ್ರೇಮ್ಗಳೆಲ್ಲ ಸಿಗ್ತದೆ ಇಲ್ಲಿ. ಕೆಲವರು ಕೇಳ್ತಾ ಇದ್ರಲ್ಲ, ಮಂಗಳೂರಲ್ಲಿ ಎಲ್ಲ ಯಾವಾಗ ಆಗ್ತದೆ ಆಫರ್, ಮೇಳ ಎಲ್ಲ ನಡೀತದೆ ಅಂತ. ಈಗ ನಡೀತಾ ಉಂಟಲ್ವ, ಹೋಗಿ ಆಯ್ತಾ ಎಲ್ಲರೂ. ಇಂತಹ ಎಕ್ಸಿಬಿಷನ್ಗೆ ಹೋದ್ರೆ ಉಂಟಲ್ಲ, ಎಲ್ಲ ಸಹ ನೋಡಲಿಕ್ಕೆ ಸಿಗ್ತದೆ, ತಗೊಳ್ಳದಿದ್ರೆ ಅಂತ ಆಗೋದಿಲ್ಲ, ಆದರೆ ನೋಡಿದಾಗೆ ಆಗ್ತದೆ ಅಂತ. ಎಲ್ಲರಿಗೂ ಸಹ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಎಲ್ಲರೂ ಸೆಲೆಬ್ರೇಷನ್ ಎಲ್ಲ ಮಾಡಿದ್ದೀರಾ ಅಂತಲ್ವಾ? ನಾನು ಕೂಡ ನಮ್ಮ ಮನೆಯ ಹತ್ತಿರ ಒಂದು ಅಂಗನವಾಡಿ ಉಂಟು, ನಾನು ಅಲ್ಲಿಗೆ ಹೋಗ್ತಾ ಇದ್ದದ್ದು ಮೊದಲು, ಹಾಗೆ ಅಲ್ಲಿಗೆ ಹೋಗಿ ಸೆಲೆಬ್ರೇಷನ್ ಎಲ್ಲ ಮಾಡಿ ಮಕ್ಕಳೊಟ್ಟಿಗೆ ಬಂದದ್ದು. ಇದೆಲ್ಲ ಸಹ ನೋಡುವಾಗಲೂ ನನಗೆ ಆಗ್ತದೆ ಆಯಿತು, ನನಗೆ ಇದೆಲ್ಲ ತಗೊಳ್ಳಿಕ್ಕೆ ಆಗಲಿಕ್ಕಿಲ್ಲ ಅಂತ. ಆದರೆ ಒಂದು ಹತ್ತಿರದಿಂದ ನೋಡುವಾಗ ಉಂಟಲ್ಲ ಎಷ್ಟು ಚಂದ ಅಂದರೆ, ಈ ಥರದ್ದೆಲ್ಲ ರಿಲ್ಯಾಕ್ಸ್ ಮಾಡುವಂಥದ್ದು ನಾನು ನೋಡಿಯೇ ಇಲ್ಲ ಆಯಿತಾ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಹೆಚ್ಚಾಗಿ ಅದೇ ಡೆಕೋರ್ ಐಟಮ್ಗಳೆಲ್ಲ ಉಂಟು, ಪಾಟ್, ಬೇರೆ ಬೇರೆ ಡಿಸೈನಲ್ಲಿ ಉಂಟು ಇದು ನೋಡಲಿಕ್ಕೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತುಂಟಲ್ವ, ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ಈ ಒಂದು ಜಾಗದಲ್ಲಿ ನೋಡಿ ನಮಗೆ ಕಿಚನ್ ಐಟಮ್ಸ್ಗಳೆಲ್ಲ ನೋಡಲಿಕ್ಕೆ ಸಿಗ್ತದೆ, ಅಂದರೆ ಬೇರೆ ಬೇರೆ ಐಟಮಿಂದ ಮಾಡಿರುವಂತಹದ್ದು. ನಾನು ಇಲ್ಲಿಂದ ಸಣ್ಣ ಸಣ್ಣ ಐಟಮ್, ಅಂದರೆ ಕಮ್ಮಿ ರೇಂಜಿಗಿದ್ದದ್ದು ಮಾತ್ರ ತಗೊಂಡದ್ದು, ಜಾಸ್ತಿ ಅದೆಲ್ಲ ತಗೊಳ್ಳಿಲ್ಲ. ಥೈಲ್ಯಾಂಡ್ ಇದ್ದು ಸ್ಪೆಷಲ್ ಎಲ್ಲ ನಮಗೆ ನೋಡಲಿಕ್ಕೆ ಸಿಗ್ತದೆ. ಕೆಲವೊಂದು ಎಂತ ಅಂತ ನನಗೆ ಸಹ ಅಷ್ಟು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಗೊತ್ತಾಗ್ತಾ ಇಲ್ಲ, ಹಾಗೆ ಜಸ್ಟ್ ತೋರಿಸ್ತಾ ಹೋಗ್ತೇನೆ ನಿಮಗೆ. ಇಲ್ಲಿ ನೋಡಿ ಸ್ಟೀಮರ್ ಅಂತ ಬರೆದುಂಟು, ಎಂತ ಅಂತ ಗೊತ್ತಾಗ್ತಾ ಇಲ್ಲ, ಮೇ ಬಿ ಇದು ಮಸಾಜ್ ಎಲ್ಲ ಮಾಡ್ತಾರಲ್ಲ ಅದು ಆಗಿರಬೇಕು. ಈ ಒಂದು ಲೈನಲ್ಲಿ ಲೈಬ್ರರಿ ಉಂಟು, ಹಾಗೆ ಇಲ್ಲಿ ಎಲ್ಲ ರೀತಿಯ ಕಲೆಕ್ಷನ್ ಉಂಟು ನಮಗೆ ನೋಡಲಿಕ್ಕೆ. ಇಲ್ಲಿ ನೋಡಿ ಸೋಫಾ, ಬೆಡ್ ಕವರ್ ಎಲ್ಲ ಇಟ್ಟಿದ್ದಾರೆ. ಕಲೆಕ್ಷನ್ ಎಲ್ಲ ಸಹ ಚೆಂದ ಉಂಟಾಯಿತಾ. ಇನ್ನೂ ಸಹ ಇದು 2 ಡೇಸ್ ಉಂಟಲ್ವಾ, ಹೋಗೋದವರೊಮ್ಮೆ ಹೋಗಿ. ಇದೆಲ್ಲ ಸಾರೀಸ್, ಬಾಂಗ್ಲಾದೇಶದ್ದು ಟ್ರೆಡಿಷ್ನಲ್ ಸಾರೀಸ್. ಈ ಥರ ಎಕ್ಸಿಬಿಷನ್ ಇಟ್ಟಾಗ ಯಾವ ಯಾವ ಜಾಗದಲ್ಲಿ ಏನೆಲ್ಲ ಸ್ಪೆಷಲ್ ಉಂಟು ಅದೆಲ್ಲ ನಮಗೆ ನೋಡಲಿಕ್ಕೆ ಸಿಗ್ತದೆ, ಹಾಗೆ ಎಕ್ಸ್ಪ್ಲೋರ್ ಮಾಡಿದಾಗೆ ಕೂಡ ಆಗ್ತದೆ. ಇದೆಲ್ಲ ನೋಡಿ ಮಕ್ಕಳಿಗೆಲ್ಲ ಒಳ್ಳೆಯದಿದೆ ಆಟ ಆಡಲಿಕ್ಕೆ. ಓಕೆ, ಇನ್ನೂ ಸಹ ನೋಡಲಿಕ್ಕೆ ತುಂಬ ಉಂಟು. ಇದು ನೋಡಿ ಲಡಾಖಿದ್ದು ಸಾರೀಸ್ ನೋಡಲಿಕ್ಕೆ ಚೆಂದ, ಹಾಗೆ ನೋಡಿ ಒಂದೊಂದು ಪ್ರದೇಶದ್ದು ಹೇಗೆ ಯಾವ ರೀತಿಯಲ್ಲಿ ಇರ್ತದೆ ಅಂತ. ಪ್ಯೂರ್ ಕಾಟನ್, ಸಿಲ್ಕ್, ಟಸರ್ ಸಿಲ್ಕ್ ಎಲ್ಲ ರೀತಿಯ ಕಲೆಕ್ಷನ್ ಉಂಟು. ಇಲ್ಲಿ ನೋಡಿ ಬ್ಯೂಟಿ ಪ್ರಾಡಕ್ಟ್ ಆಯಿತಾ, ಇದನ್ನೆಲ್ಲ ನೋಡುವಾಗಲೇ ಆಗ್ತದೆ ಎಷ್ಟು ಕಾಸ್ಟ್ಲಿ ಇರ್ಬೋದು ಅಂತ. ವಿಡಿಯೋ ಇಷ್ಟ ಆಗಿ ಸಹ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಕೆಲವೊಂದು ಎಂತ ಅಂತ ನನಗೆ ಸಹ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ, ಹಾಗೆ ಜಸ್ಟ್ ವಿಡಿಯೋ ಮಾಡಿದ್ದೇನೆ, ನೋಡ್ತಾ ಹೋಗಿ ಆಯಿತಾ. ಇದೆಲ್ಲ ಕಲೆಕ್ಷನ್ಗಳನ್ನು ನೋಡುವಾಗಲೇ ಗೊತ್ತಾಗ್ತದೆ, ಅಂದರೆ ಇದು ಸ್ವಲ್ಪ ರೇಟ್ ಜಾಸ್ತಿ ಉಂಟು ಅಂತ, ಆದರೆ ಕ್ವಾಲಿಟಿ ಒಳ್ಳೆ ಉಂಟು. ಈ ಥರದ್ದು ಕ್ರಾಫ್ಟ್ಗಳು ನೋಡಲಿಕ್ಕೆ ಒಂದು ಚಂದ, ಅಂದರೆ ವರ್ಲಿ ಪ್ರಿಂಟ್ ಎಲ್ಲ ಬಂದು ತುಂಬ ಅಂದರೆ ತುಂಬ ಯುನೀಕಾಗಿ ಉಂಟು ಇದು. ಅಂದರೆ ಕೆಲವರು ಇರ್ತಾರಲ್ಲ ಈ ಕ್ರಾಫ್ಟ್ಗಳೆಲ್ಲ ಇಷ್ಟಪಡುವವರು, ಅವರಿಗೆಲ್ಲ ಇಲ್ಲಿ ತಗೊಳ್ಬೋದು, ಅಷ್ಟು ಒಳ್ಳೆ ಉಂಟು, ನೋಡುವಾಗಲೇ ಒಂಥರ ಫೀಲ್ ಆಗ್ತದೆ.
ಎಷ್ಟು ಚಂದ ಕಾಣ್ತಾ ಉಂಟಿದು ನೋಡಲಿಕ್ಕೆ ಗೊತ್ತುಂಟಾ. ಯಾವ ಯಾವ ಪ್ರಾಡಕ್ಟ್ಗಳು ಯಾವ ಜಾಗದಿಂದ ಎಲ್ಲ ಬಂದಿದೆ ಅಂತ ಹೇಳಿ ಅವರಲ್ಲೇ ಹಾಕಿರ್ತಾರೆ. ಇದೆಲ್ಲ ನೋಡಿ ತಮಿಳ್ನಾಡಿಂದ ಬಂದಿರುವಂತಹದ್ದು ಸ್ವೀಟ್ಸ್. ನನಗೆ ಸ್ವೀಟ್ಸ್ ಎಲ್ಲ ಇಷ್ಟ ಆಗೋದಿಲ್ಲ, ಹಾಗೆ ಸ್ವೀಟ್ಸ್ ಇಷ್ಟಪಡುವವರಿಗೆ ಇಲ್ಲಿ ನೋಡಿ ರಾಶಿ ಇಟ್ಟಿದ್ದಾರೆ. ಇವತ್ತು ಹೇಗೂ ರಜೆ ಕೂಡ ಅಲ್ವಾ, ಹಾಗೆ ಫ್ರೀ ಕೂಡ ಇರ್ತಾರೆ, ಬರ್ತಾರೆ ನೋಡಲಿಕ್ಕೆಲ್ಲ. ಡ್ರೈ ಫ್ರೂಟ್ಸ್ ನೋಡಿ ಎಷ್ಟು ಇಟ್ಟಿದ್ದಾರೆ, ನೋಡುವಾಗಲೇ ಆಸೆ ಆಗ್ತಾ ಇತ್ತು. ಕೆಲವೊಂದನ್ನು ನಾನುಂಟಲ್ಲ ಇಲ್ಲಿಯೇ ನೋಡಿದ್ದಾಯ್ತಾ, ಅಂದರೆ ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಉಂಟಿದು. ನಿಮಗೆ ತೋರಿಸ್ತಾ ಹೋಗ್ತೇನೆ, ಜಸ್ಟ್ ನೋಡ್ತಾ ಹೋಗಿ. ಅಲ್ಲ ಇದಕ್ಕೆಲ್ಲ ಎಂಥ ಹೆಸರು ಅಂತ ಸಹ ಗೊತ್ತಿಲ್ಲ ಆಯಿತಾ, ನೋಡುವಾಗಲೇ ಒಂಥರ ಉಂಟು. ದುಬೈದು ಸ್ವೀಟ್ ಕಲೆಕ್ಷನ್ ನೋಡಿ ಎಷ್ಟು ಉಂಟು. ಇದರ ಹೆಸರೆಲ್ಲ ಎಂತ ಅಂತ ಹೇಳಿ ಅವರ ಹತ್ರವೇ ಕೇಳಬೇಕಷ್ಟೇ ಅಲ್ವಾ. ವಾವ್, ಇಲ್ಲಿ ನೋಡಿ ಒಂದು ಲೈನ್ನಲ್ಲಿ ಫುಲ್ಲು ಡ್ರೈ ಫ್ರೂಟ್ಸ್ ಇಟ್ಟಿದ್ದಾರೆ. ಎಷ್ಟು ಉಂಟು ಅಂತ ಹೇಳಿದರೆ, ಕೆಲವೊಂದು ನಾವು ನೋಡಿರುವಂಥದ್ದು ಇದೆ, ಆದರೆ ಇನ್ನೂ ಕೆಲವುಂಟಲ್ಲ ನಾವು ನೋಡಿ ಇರಲಿಕ್ಕಿಲ್ಲ, ಅಷ್ಟುಂಟು. ನಿಮಗಿದನ್ನು ನೋಡುವಾಗಲೇ ಗೊತ್ತಾಗಿರ್ಬೋದು ಎಷ್ಟು ಇರ್ಬೋದು ಅಂತ. ಮತ್ತೆ ಸಾಕ್ತದೆ ಇಷ್ಟು ಬಗೆಯಲ್ಲಿ ಡ್ರೈ ಫ್ರೂಟ್ಸ್ ಇರ್ತದಾ ಅಂತ, ಅಷ್ಟು ಉಂಟಾಯಿತು. ಒಂದು ಲೈನ್ ಫುಲ್ ಇವರದ್ದೇ ಉಂಟು ಸ್ಟಾಲ್. ಫ್ಯಾನ್ಸಿ ಉಂಟು ನೋಡಲಿಕ್ಕೆ, ಹಾಗೆ ಹ್ಯಾಂಡ್ ಮೇಡ್ ಐಟಮ್ಸ್ಗಳು ಉಂಟು ನೋಡಲಿಕ್ಕೆ. ಕಲೆಕ್ಷನ್ ವಿಷಯಕ್ಕೆ ಬಂದರೆ ಉಂಟಲ್ಲ ತುಂಬ ಚೆಂದ ಉಂಟು, ಹಾಗೆ ಕ್ವಾಲಿಟಿ ಕೂಡ ಓಕೆ, ರೇಂಜ್ ಕೂಡ ಇರ್ಬೋದು. ಮತ್ತು ನಾವು ನೋಡದಿರುವಂತಹ ಐಟಮ್ಸ್ಗಳು ಕೂಡ ಉಂಟು ಇಲ್ಲಿ. ಕಲೆಕ್ಷನ್ ನೋಡಿ ಒಮ್ಮೆ ಎಷ್ಟು ಬ್ರೈಟಾಗಿ ಕಾಣ್ತಾ ಉಂಟು ಇದು. ಹ್ಯಾಂಡ್ ಮೇಡ್ ಬ್ಯಾಗ್ ಕೂಡ ಉಂಟು. ಎಲ್ಲ ಬ್ರ್ಯಾಂಡೆಡ್ ಐಟಮ್ಗಳನ್ನೇ ಇಟ್ಟ ಹಾಗೆ ಉಂಟಾಯ್ತಾ, ಅಷ್ಟು ಒಳ್ಳೆ ಉಂಟು. ಮತ್ತು ನಮಗೆ ಕೆಲವೊಂದು ಐಟಮನ್ನು ನೋಡುವಾಗಲೇ ಗೊತ್ತಾಗ್ತದಲ್ಲ, ಓ ಇದು ಬ್ರ್ಯಾಂಡೆಡ್, ಹಾಗೆ ಜಾಸ್ತಿ ರೇಟು ಕೂಡ ಉಂಟು ಅಂತ. ಮತ್ತು ನೋಡೋದಾದರೆ ಹ್ಯಾಂಡ್ ಮೇಡ್ ಐಟಮ್ಸ್ಗೆ ಜಾಸ್ತಿ ಇದು ಅಮೌಂಟ್ ಇರೋದು. ಫ್ಯಾನ್ಸಿ ಐಟಮ್ ಒಳ್ಳೆ ಉಂಟು ಹಾಗೆ. ಮತ್ತು ಫ್ಯಾನ್ಸಿ ಡೈಲಿ ಯೂಸ್ ಮಾಡುವವರಿಗೆ ಆಗ್ಬೋದು. ನಾನು ಡೈಲಿ ಅಂದರೆ ಇಯರಿಂಗ್ ಆಗಲಿ ಚೈನ್ ಎಲ್ಲ ನಾನು ಫ್ಯಾನ್ಸಿದು ಹಾಕೋದಿಲ್ಲ, ತುಂಬ ಕಮ್ಮಿ ಹಾಕೋದು. ವಾವ್, ಇಲ್ಲಿ ನೋಡಿ ಇದು ಸಹ ಚೆಂದ ಉಂಟು ಒಂಥರ ಪ್ಯಾಕೇಜ್ ಆಗಿ ಬಂದು. ಈ ಲೈನಲ್ಲಿ ಫುಲ್ಲು ಸ್ಯಾಂಡಲ್ ಕಲೆಕ್ಷನ್ ಇಟ್ಟಿದ್ದಾರೆ. ರೇಂಜ್ ನೋಡ್ತಾ ಇರ್ಬೋದು 700. ಇಲ್ಲಿ ನೋಡಿ ಇದರಲ್ಲಿ ಪರ್ಲ್ ವರ್ಕ್ ಇದೆ, ಎಂಬ್ರಾಯ್ಡರಿ ಇದೆ, ಹಾಗೆ ಮೇ ಬಿ ಜಾಸ್ತಿ ಆಗಿರಬೇಕು ರೇಂಜ್ ಇದರದ್ದು. ಈ ಮಳೆಗೆಲ್ಲ ಹಾಕಿದರೆ ಹೇಗೆ ಆಗ್ತದೆ ಅಂತ ಗೊತ್ತಿಲ್ಲ ಆಯಿತಾ, ಇಷ್ಟು ಗ್ರ್ಯಾಂಡ್ ಹಾಕಿಕೊಂಡು. ಇಲ್ಲಿ ಸಲ್ವಾರ್ ಮೆಟೀರಿಯಲ್ ಉಂಟು, ಹಾಗೆ ಸ್ಟಿಚ್ಡ್ ಕೂಡ ಉಂಟು. ನಾನು ಅಲ್ಲಿ ಸ್ವಲ್ಪ ಕಲೆಕ್ಷನ್ ನೋಡಿದೆ, ಅದು ಸ್ವಲ್ಪ ನನಗೆ ಜಾಸ್ತಿ ಅಂತ ಆಯಿತು, ಹಾಗೆ ತಗೊಳ್ಳಿಲ್ಲ. ಇದು ನೋಡಿ ವೈಟ್ ಕಲರಲ್ಲಿ ಎಷ್ಟು ಚಂದ ಕಾಣ್ತಾ ಉಂಟು. ಹಾಗೆ ಇದು ಮತ್ತು ಜಾಗ್ರತೆ ಕೂಡ ಬೇಕು. ಪ್ಯೂರ್ ಕಾಟನ್ ವಿತ್ ಎಂಬ್ರಾಯ್ಡರಿ ವರ್ಕ್ ಬರ್ತದೆ, ಹ್ಯಾಂಡ್ ಮೇಡ್. ಬ್ಯಾಗ್ ಕಲೆಕ್ಷನ್ ನೋಡಿ, ಹಾಗೆ ಅದರಲ್ಲಿ ಡಿಸೈನ್ ನೋಡಿ ಹೇಗೆ ಮಾಡಿದ್ದಾರೆ ಅಂತ. ನಿಜ ಆಯಿತಾ, ನಾನು ಈ ಥರದ್ದೆಲ್ಲ ಇಲ್ಲಿಯೇ ನೋಡಿದ್ದು ಅಂತ ಹೇಳ್ಬೋದು. ಇದು ನೋಡಿ ಅಂತ ಸ್ಯಾಂಡಲ್ ಹೇಗೆ ಉಂಟು. ಇದಕ್ಕೆ 700 ಜಾಸ್ತಿ ಇರ್ಬೋದು, ಅಂದರೆ ವರ್ಕ್ ನೋಡುವಾಗಲೇ ಗೊತ್ತಾಗ್ತದೆ. ನನಗೆ ಹೇಗೆ ಆಗ್ತದೆ ಅಂತ ಹೇಳಿದರೆ, ಇಷ್ಟು ಗ್ರ್ಯಾಂಡ್ ಇರೋದು ಬೇಕಾ ಹಾಕಲಿಕ್ಕೆ, ಕಮ್ಮಿಯದ್ದು ಸಾಕಾಗ್ತದಲ್ಲ ಯಾವಾಗ ಸಹ ಹಾಕಲಿಕ್ಕೆ ಅಂತ ಆಗೋದು. ಜಾಸ್ತಿ ಅಮೌಂಟ್ ಕೊಟ್ಟು ತಗೊಳ್ಳುವಾಗ ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ. ಮತ್ತು ನಮಗೆ ತಗೊಂಡು ಹೋಗೋದು ಅದು ಕಂಫರ್ಟೇಬಲ್ ಆಗದಿದ್ದರೆ ಮತ್ತೆ ಹಾಕಲಿಕ್ಕಿಲ್ಲ, ಸೈಡಲ್ಲೇ ಇರ್ತದೆ ಅದಕ್ಕೆ. ಈ ಸ್ಟಾಲಲ್ಲಿ ನೋಡಿ ಪಾನ್, ಸುಪಾರಿ, ಬೀಡ ಎಲ್ಲ ಉಂಟು. ಇಷ್ಟು ವೆರೈಟಿಯಲ್ಲಿ ಉಂಟು ನೋಡಿ. ಅಲ್ಲ, ಇಷ್ಟು ವೆರೈಟಿಯಲ್ಲಿ ಯಾರು ತಿಂತಾರೆ ಅಂತ. ನಿಜ ಆಯಿತಾ, ಇಂಥದ್ದೆಲ್ಲ ನಾನು ನೋಡಿಯೇ ಇಲ್ಲ ಮಾರೆ, ಇಲ್ಲಿ ಬಂದೆ ಇಷ್ಟೆಲ್ಲ ನೋಡಿದ್ದು. ಎಲ್ಲ ವೆರೈಟಿ ಕೂಡ ಒಮ್ಮೆ ತೋರಿಸ್ತಾ ಹೋಗ್ತೇನೆ ನಿಮಗೆ. ನೋಡಲಿಕ್ಕೆ ಮಾತ್ರ ಚೆಂದ ಕಾಣ್ತದೆ, ಒಂಥರ ಕಲರ್ಫುಲ್ಲಾಗಿ. ಮತ್ತು ಇಲ್ಲಿ ನೋಡಿ ಖಾದಿ ಕಾಟನಲ್ಲಿ ರೆಡಿಮೇಡ್ ಬ್ಲೌಸ್ ಕೂಡ ಉಂಟು. ಬ್ಲೌಸ್ ಮಾತ್ರ ಅಲ್ಲದೆ ಸಲ್ವಾರ್ ಕಲೆಕ್ಷನ್ ಕೂಡ ಇಟ್ಟಿದ್ದಾರೆ. ಇದೆಲ್ಲ ಸಹ ಬೇಕರಿ ಐಟಮ್ಸ್. ಎಷ್ಟು ಬಗೆ ಎಷ್ಟು ವೆರೈಟಿ ಅಂತ ಹೇಳಿದರೆ, ನೀವು ಸಹ ಇಲ್ಲಿಗೆ ಬಂದು ನೋಡಿದರೆ ಗೊತ್ತಾಗ್ತದೆ ಆಯಿತಾ, ಅಷ್ಟುಂಟು ವೆರೈಟಿ. ಸ್ನ್ಯಾಕ್ಸ್ ಐಟಮ್ಗಳು ಕೂಡ ಉಂಟು. ಒಂದು 2 ಬಗೆ ನಾನು ಕೂಡ ತಗೊಂಡಿದ್ದೇನೆ ಇಲ್ಲಿಂದ ಸ್ನ್ಯಾಕ್ಸ್. ಸ್ವಲ್ಪ ಖಾರ ಆಗಿ ಬರ್ತದಲ್ವಾ ಆ ಥರದ್ದು. ಇಲ್ಲಿ ನೋಡಿ ಮಿಲೆಟ್ಸ್ ಸೀಡ್ಸ್ ಎಲ್ಲ ಉಂಟು.
ಇದೆಲ್ಲ ಡೈಲಿ ಯೂಸ್ ಮಾಡುವವರಿಗೆ ಇಲ್ಲಿ ಬಂದರೆ ತಗೊಳ್ಬೋದು, ಅಂದರೆ ಒಂದು ಜಾಗದಲ್ಲಿ ಎಲ್ಲ ಸಹ ಸಿಗ್ತದೆ ಅಲ್ವಾ. ಉಪ್ಪಿನಕಾಯಿ ಸಂತೆ ನೋಡಿ ಎಷ್ಟು ಇಟ್ಟಿದ್ದಾರೆ. ಇದೆಲ್ಲ ನೋಡಲಿಕ್ಕೆ ಚೆಂದ ಆಯಿತಾ, ತಿನ್ನಲಿಕ್ಕೆ ನನಗೆ ಅಷ್ಟು ಒಳ್ಳೆಯದಾಗಲಿಲ್ಲ. ಅವತ್ತೊಮ್ಮೆ ನಾನು ಬೇರೆ ಕಡೆ ಎಕ್ಸಿಬಿಷನಿಗೆ ಹೋದಾಗ ತಗೊಂಡಿದ್ದೆ, ಅಷ್ಟು ಒಳ್ಳೆ ಆಗಲಿಲ್ಲ. ಇನ್ನು ಲಾಸ್ಟಿಗೆ ನೋಡೋದಾದರೆ ಫರ್ನಿಚರ್ ಐಟಮ್ಸ್ ತುಂಬ ಲಕ್ಸುರಿಯಾಗಿ ಉಂಟು. ಇದೆಲ್ಲ ನೋಡುವಾಗ ಯಾವುದೋ ಒಂದು ಹೋಟೆಲ್ ರೆಸ್ಟೋರೆಂಟಿಗೆ ಬಂದಾಗೆ ಫೀಲ್ ಆಗ್ತಾ ಇತ್ತು. ಎಷ್ಟು ಬೇಗ ಟೈಮ್ ಹೋಯಿತು ಅಂತ ಇಲ್ಲ ಇಲ್ಲಿಗೆ ಬಂದು. ಇನ್ನು ಆಯಿತು, ಎಲ್ಲ ನೋಡಿ ಕೂಡ ಆಯಿತು, ಇನ್ನು ಹೊರಡಬೇಕು. ಯಾರೆಲ್ಲ ಬರಲಿಲ್ಲ ಒಮ್ಮೆ ಬನ್ನಿ, ನಿಮಗೆ ಕೂಡ ನಿಜ ಇಷ್ಟ ಆಗ್ತದೆ ಇಲ್ಲಿಂದ, ಅಷ್ಟು ಒಳ್ಳೆ ಒಳ್ಳೆ ಉಂಟು. ಒಂದೊಂದು ಪ್ರಾಡಕ್ಟ್ ಇದು ರೇಂಜ್ ನೋಡುವಾಗಲೇ ಶಾಕ್ ಆಗ್ತದೆ. ಕೆಲವೊಂದು ಐಟಮ್ಸ್ ನಿಮಗೆ ತೋರಿಸ್ತಾ ಹೋಗ್ತೇನೆ ಇಲ್ಲಿ. ಓಕೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ಸಿಗುವ ಇನ್ನು ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.